ಸಿರಾ ನಗರದಲ್ಲಿ ಅಗ್ನಿಶಾಮಕ ವಾಹನಗಳ ಕೊರತೆ. ಬೆಂಕಿ ನಂದಿಸುವುದೇ ಅಗ್ನಿಶಾಮಕ ದಳ ಸಿಬ್ಬಂದಿಗೆ ಸವಾಲು. ಬೇಸಿಗೆ ತಾಪಮಾನ ಹೆಚ್ಚಾಗಿ ಶಿರಾದಲ್ಲಿ ಸಾಲು ಸಾಲು ಬೆಂಕಿ ದುರಂತಗಳು ಸಂಭವಿಸುತ್ತಿವೆ. ಅದರಲ್ಲೂ ನಿನ್ನೆ ಯುಗಾದಿ ಹಬ್ಬದ ದಿನವೇ ಶಿರಾ ತಾಲೂಕಿನ ವಿವಿಧೆಡೆ ಬೆಂಕಿ ಅನಾಹುತಗಳು ಜರುಗಿದ್ದು, ಬೆಂಕಿ ನಂದಿಸುವ ಕಾರ್ಯಾಚರಣೆಗೆ ಅಗ್ನಿಶಾಮಕ ವಾಹನದ ಕೊರತೆಯಿಂದ ಬೆಂಕಿ ನಂದಿಸಲು ತೊಂದರೆಯಾಗ್ತಾ ಇದೆ. ಶಿರಾ ತಾಲೂಕಿನ ಅಗ್ನಿಶಾಮಕ ಕಚೇರಿಯಲ್ಲಿ 2 ಅಗ್ನಿಶಾಮಕ ವಾಹನಗಳಿವೆ. ಆದರೆ ಅದರಲ್ಲಿ ಒಂದು ಸುಮಾರು 15 ವರ್ಷ ಹಳೆಯದಾದ ಅಗ್ನಿಶಾಮಕ ವಾಹನವಾಗಿದ್ದು ನೋಂದಣಿ ರದ್ದಾಗಿದೆ. ಹೀಗಾಗಿ ತಾಲೂಕಿನಲ್ಲಿ ಒಂದೇ ಒಂದು ಅಗ್ನಿಶಾಮಕ ವಾಹನವಿದ್ದು ಬೆಂಕಿ ದುರಂತ ಸಂಭವಿಸಿದರೆ ಬೆಂಕಿ ನಂದಿಸುವುದೇ ದೊಡ್ಡ ಸವಾಲಿನ ಕೆಲಸವಾಗಿದೆ. ಇನ್ನು ನೋಂದಣಿ ರದ್ದಾಗಿರೋ ಅಗ್ನಿಶಾಮಕ ವಾಹನ ಶೆಡ್ ಸೇರಿದ್ದು, ಉಳಿದಿರುವ ಇನ್ನೊಂದು ವಾಹನದ ನೋಂದಣಿ ಮುಗಿಯಲು 1 ವರ್ಷ ಮಾತ್ರ ಬಾಕಿ ಇದೆ. ಹೀಗಾಗಿ ಶಿರಾ ತಾಲೂಕಿನ ಸುತ್ತಮುತ್ತ ಬೆಂಕಿ ದುರಂತಗಳು ನಡೆದರೆ ಬೆಂಕಿ ನಂದಿಸಲು ಸಿಬ್ಬಂದಿ ಹರಸಾಹಸ ಪಡುವಂತಾಗಿದೆ. ಇತ್ತೀಚಿನ ದಿನಗಳಲ್ಲಿ ಸಾಲು ಸಾಲು ಬೆಂಕಿ ದುರಂತಗಳು ಜರುಗ್ತಾ ಇದ್ದು, ಇರೋ ಒಂದು ಅಗ್ನಿಶಾಮಕ ವಾಹನದಲ್ಲಿಯೇ ಬೆಂಕಿ ನಂದಿಸಲು ಸಾಧ್ಯವಾಗ್ತಾ ಇಲ್ಲ. ತಾಲೂಕಿಗೆ ಇನ್ನೊಂದು ಅಗ್ನಿಶಾಮಕ ವಾಹನದ ಅವಶ್ಯಕತೆ ಇದ್ದು, ಈ ಬಗ್ಗೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ಸರ್ಕಾರದ ಮೇಲೆ ಒತ್ತಡ ಹೇರಿ ತಾಲೂಕಿಗೆ ಮತ್ತೊಂದು ಅಗ್ನಿಶಾಮಕ ವಾಹನವನ್ನ ಮಂಜೂರು ಮಾಡಿಕೊಡಬೇಕೆಂದು ಸಾರ್ವಜನಿಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.